ಮಧ್ಯೆ ಇರುವಂತಹ ಇದೊಂದು ಸಂಪಿಗೆಯ ಸನ್ನಿವಾಸ ದೇವರಲ್ಲಿ ಮನೆಮನೆಗೂ ಇವತ್ತು ವನವಾಸಿ ಕಲ್ಯಾಣ ಸಂಸ್ಥೆಯ ವತಿಯಿಂದ ಒಂದು ಆಚಾರ್ಯರ ವರ್ಗ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಹಿಂದಿನ ಕಾಲದ ಒಂದು ನೆನಪು ಮಾಡಿದಾಗ ಸುಮಾರು 10-20 ವರ್ಷ ಹಿಂದಿನ ನಾವು ಹೋದಾಗ ಆ ಗ್ರಾಮದಲ್ಲಿರ್ತಕ್ಕಂಥ ಅಥವಾ ಆ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು ಮಕ್ಕಳನ್ನು ಮೊಮ್ಮಕ್ಕಳನ್ನು ಕೆಳಗಡೆ ಕೂರಿಸಿಕೊಂಡು ಅವ್ರಿಗೆ ಕಥೆಗಳನ್ನು ಹೇಳ್ತಾ ಇದ್ರು. ಅದೊಂದು ನೆನಪಲ್ಲಿ ಏನಾಗಿದೆ, ಇವತ್ತು ಮೊಬೈಲ್ಗಳು, ಟಿವಿಗಳು, ಧಾರಾವಾಹಿಗಳು, ಸೀರಿಯಲ್ಗಳು ಇವೆಲ್ಲ ಒಂದು ಏನಾಗಿದೆ ಅಂದ್ರೆ ಎಲ್ಲೂ ಆ ಮಕ್ಕಳಿಗೆ ಮೌಲ್ಯವಾಗಿರ್ತಕ್ಕಂಥ ಶಿಕ್ಷಣ ಸಿಗ್ತಕ್ಕಂಥದ್ದು ಬಹಳ ಅಪರೂಪ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಕೂಡ ನಮ್ಮ ವನವಾಸಿ ಕನ್ನಡ ಹಿಂದಿನ ಏನು ಸಂಪ್ರದಾಯ ಅದನ್ನು ಮುಂದುವರಿಸಿಕೊಂಡು ಕಥಾವಧಿ ಅಂತ ಪ್ರತಿ ವರ್ಗದಲ್ಲಿ ನಾವು ಸಾಯಂಕಾಲ ಟೈಮು ಆರತಿ ಆದ ನಂತರ ಒಂದು ಕಥಾವಧಿಯನ್ನು ನಾವು ಪ್ರಾರಂಭ ಮಾಡ್ತೀವಿ. ಇವತ್ತು ಕಥಾವಧಿಯಲ್ಲಿ ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ದಕ್ಷಿಣ ಭಾರತದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಸ್ವತಂತ್ರ ಹೋರಾಟಗಾರರಾಗಿರುವಂಥ ವೀರ ಸಿಂಧೂರಾಗಿರ್ತಕ್ಕಂಥ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ ಅಂತ ಸುರಪುರ ಸಂಸ್ಥಾನದ ಅರಸ ಮನೆತನದಲ್ಲಿ ಹುಟ್ಟಿರ್ತಕ್ಕಂಥ ಸುಮಾರು ಆ ಒಂದು ಸುರಪುರ ಸಂಸ್ಥಾನ 229 ವರ್ಷಗಳ ಕಾಲ ಅವರು ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದು. ಸಗರನಾಡು ಅಂದ್ರೆ ಕೃಷ್ಣಾ ನದಿಯಿಂದ ಹಿಡ್ಕೊಂಡು ಭೀಮಾ ನದಿಯ ಮಧ್ಯಭಾಗದಲ್ಲಿರ್ತಕ್ಕಂಥ ಜಾಗ ಇದೆಯಲ್ಲ ಅದು ಸಗರನಾಡು ಅಂತ ಕರಿತೀವಿ. ಸಗರನಾಡಿನ ಅರಸರಾಗಿರ್ತಕ್ಕಂಥ ಇಡೀ ದಕ್ಷಿಣ ಭಾರತದ ಈ ಒಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಇಡೀ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಎಲ್ಲ ಸಂಸ್ಥಾನಗಳನ್ನು ಒಟ್ಟುಗೂಡಿಸಿ ಬ್ರಿಟಿಷರನ್ನು ಈ ಭಾರತ ದೇಶದಿಂದಲೇ ಓಡಿಸಬೇಕಂತಕ್ಕಂಥ ಸಂಕಲ್ಪವನ್ನು ಹೊಂದಿರತಕ್ಕಂಥ ಸ್ವತಂತ್ರ ಸೇನಾನಿ ಅಂತ ಕರಿತಾ ಇದ್ದೀವಿ. ಅವರಿಗೆ ಬಹಳಷ್ಟು ಬಿರುದುಗಳಿದ್ದಾರೆ. ಬಲವಂತ ಬಹಾರಿ ಅಂತಿದ್ದಾರೆ, ಪಿತಾಂಬರಿ ಬಹಾರಿ ಅಂತಿದ್ದಾರೆ, ಗಂಡು ಬೆಲೆ ಅಂತಿದೆ, ವೀರ ಅಂತಿದೆ, ವೀರ ಕೇಸರಿ ಅಂತಿದೆ, ಹೀಗೆ ಹಲವಾರು ಹೆಸರುಗಳಿದ್ದಾವೆ. ಅಂತಹ ಸುಮಾರು 229 ವರ್ಷದವರೆಗೆ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥ ಸುರಪುರ ಸಂಸ್ಥಾನ ಯಾವಾಗ ಪ್ರಾರಂಭ ಆಯಿತು ಅಂತ ಕೇಳಿದಾಗ 1639ರಲ್ಲಿ ಸ್ಥಾಪನೆ ಮಾಡಿತು. 1639ರಲ್ಲಿ ಸ್ಥಾಪನೆ ಆದ ನಂತರ ಅದು ಹಲವಾರು ರಾಜ್ಯರು ಸುಮಾರು 12 ಅರಸರು ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಗಟ್ಟಿಪಿಟ್ಟ ನಾಯಕ ಅಂತಕ್ಕಂಥವರು ಸುರಪುರ ಸಂಸ್ಥಾನವನ್ನು 1639ರಲ್ಲಿ ಸ್ಥಾಪನೆ ಮಾಡಿದರು. ಅವರ ವಿಶೇಷ ಏನಿದೆ ಅಂತಂದ್ರೆ ಈ ಒಂದು ಬೇಡ ಜನಾಂಗದ ಈ ಒಂದು ಬುಡಕಟ್ಟು ಜನಾಂಗದಲ್ಲಿ ಬರ್ತಕ್ಕಂಥ ಬೇಡ ಜನಾಂಗ ಬೇಟೆಗಾರ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ಈ ಒಂದು ಗಟ್ಟಿಪಿಟ್ಟ ನಾಯಕರು ಏನೈತೆ ಅಂದ್ರ ಈ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾನದಲ್ಲಿ ಅವರು ಅನೇಕ ಪದವಿಗಳನ್ನು ಪಡೆದು ಅಲ್ಲಿ ವಿವಿಧ ಹಂತದ ಅಧಿಕಾರಿಗಳಾದ ನಂತರ ಕೊನೆಗೆ ಅವರು ಏನೈತೆ ಅಲ್ಲಿಂದ ಬೇರ್ಪಟ್ಟು ಹೊರಗಡೆ ಬಂದು ಅವರು ಈ ಒಂದು ಜಲದುರ್ಗ ಅಂತ ಪಟ್ಟಣದಲ್ಲಿ ಆ ಕೃಷ್ಣಾ ನದಿಯ ಮಧ್ಯಭಾಗದಲ್ಲಿ ಅವರು ಉಳಿಕೊಂಡು ಸುತ್ತಮುತ್ತ ಇರತಕ್ಕಂಥ ಸಂಸ್ಥಾನಗಳನ್ನು ಗೆಲ್ಲುತ್ತಾ ಹಾಗೆ ಮುಂದುವರಿತಾ ಇಡೀ ಒಂದು ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ. ಕೋಟೆಯನ್ನು ನಿರ್ಮಾಣ ಮಾಡಿದ ನಂತರ ಅದೇ ಒಂದು ನೀಲಕಂಠರಾಯ ಗಡ್ಡಿ ಅಂತ ಬರ್ತದೆ ಕೃಷ್ಣಾ ನದಿ ಮಧ್ಯಭಾಗದಲ್ಲಿ. ಆ ನೀಲಕಂಠರಾಯನ ಗಡ್ಡಿಯಲ್ಲಿ ಒಂದು ಅರಮನೆಯನ್ನು ನಿರ್ಮಾಣ ಮಾಡ್ತಾರ. ಅಲ್ಲೇ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡ್ತಾರ. ಅಲ್ಲಿದ್ದುಕೊಂಡು ಅನೇಕ ಸಣ್ಣ ಪುಟ್ಟ ಸಂಸ್ಥಾನಗಳನ್ನು ಗೆಲ್ಲುತ್ತಾ ಅಲ್ಲಿಂದ ಪುನಃ ಅವರು ಕೈಕೇರಕ್ಕೆ ಬರ್ತಾರೆ. ಕೈಕೇರ ಅಂತ ಬರ್ತದೆ ಪಟ್ಟಣ. ಆ ಕೈಕೇರದಲ್ಲಿ ತಮ್ಮ ಸಂಸ್ಥಾನ ಸ್ಥಾಪನೆ ಮಾಡ್ತಾರ. ಅಲ್ಲಿ ದೇಸಾಯಿಗಳನ್ನು ಕಳಿಸಿಕೊಡ್ತಾರೆ. ದೇಸಾಯಿಗಳನ್ನು ಕಳಿಸಿಕೊಂಡಾಗ ಅಲ್ಲಿಂದ ಪುನಃ ಮತ್ತೆ ಅವರು ಎಲ್ಲಿಗೆ ಬರ್ತಾರೆ ಅಂದ್ರೆ ಸುರಪುರದ ಹತ್ತಿರ ಇರ್ತಕ್ಕಂಥ ವಾಲ್ಮೀಕೇರ ಅಂತ ಬರ್ತದೆ. ಪಡುಕೋಟೆ ಅಂತ ಇನ್ನೊಬ್ಬರಿಗೆ ಆ ಕೋಟೆಯನ್ನು ನೋಡ್ಬೋದು ನಾವು ಸುರಪುರದಲ್ಲಿ. ಆ ವಾಲ್ಮೀಕೇರಿಯಲ್ಲಿ ಬಂದು ಅಲ್ಲಿ ಮತ್ತೆ ಸಂಸ್ಥಾನವನ್ನು ವಿಸ್ತಾರ ಮಾಡ್ತಾರ. ಅಲ್ಲಿ ಕೋಟೆಯನ್ನು ಕಟ್ತಾರ, ಅಲ್ಲಿ ಅರಮನೆಯನ್ನು ನಿರ್ಮಾಣ ಮಾಡ್ತಾರ. ಆನಂತರ ಅವ್ರು ಏನ್ ಮಾಡ್ತಾರ, ಅಲ್ಲಿ ಆಳ್ವಿಕೆ ಮಾಡ್ತಾರೆ. ಅಲ್ಲಿ ಸಂದರ್ಭದಲ್ಲಿ ಏನಿದೆ ಅಂತಂದ್ರೆ ಅಲ್ಲಿ ಆಳ್ವಿಕೆ ಮಾಡೋ ಸಂದರ್ಭದಾಗ 1700ರಲ್ಲಿ ಈ ಒಂದು ಸುಮಾರು ಔರಂಗಜೇಬ ಅಂತಕ್ಕಂಥ ಒಬ್ಬ ಮೊಘಲ ಅರಸರು ಸುರಪುರ ಮೇಲೆ ದಾಳಿ ಮಾಡ್ತಾರೆ. ಮೊಘಲ ಅರಸರು ದಾಳಿ ಮಾಡಿದಾಗ ಆ ಮೊಘಲ ಅರಸರನ್ನು ಸೋಲಿಸಿರ್ತಕ್ಕಂಥ ವೀರ ನಮ್ಮ ಇಡೀ ಭಾರತ ಚರಿತ್ರೆಯಲ್ಲಿ, ನಮ್ಮ ಕರ್ನಾಟಕ ಚರಿತ್ರೆಯಲ್ಲಿ ಯಾರು ಅಂತಂದ್ರೆ ಅದು ಬಂಡುಗೈ ವೆಂಕಟಪ್ಪ ನಾಯಕ ಅಂತ. ಅವರನ್ನು ಸೋಲಿಸಿ ಹಿಮ್ಮಡಿಸಿ ಕಳಿಸ್ತಾರೆ. ಅದಕ್ಕಾಗಿ ಅವ್ರಿಗೆ ಏನಿದೆ ಅಂದ್ರೆ ಒಂದು ಬರಹ ಕೊಟ್ಟಿದ್ದಾರೆ. ಔರಂಗಜೇಬ್, ನಾನು ಸುರಪುರಕ್ಕೆ ಬಂದ ನಂತರ ಸುರಪುರದ ವೀರ ಬೇಡರ ಒಂದು ಸೈನ್ಯದಲ್ಲಿ ನಾನು ಸೋತಿದ್ದೀನಿ, ನಾನು ಅವರಿಗೆ ಜಯವಾಗಲಿ, ಅವರಿಗೆ ನಾನು ಸೋತಿದ್ದರಿಂದ ನಾನು ಸೋಲನ್ನು ಒಪ್ಪಿಕೊಂಡಿದ್ದೇನೆ ಅನ್ನತಕ್ಕಂಥ ಒಂದು ಬರಹವನ್ನು ಕೊಟ್ಟಿದ್ದಾರೆ. ಇನ್ನೊಬ್ಬರಿಗೆ ಅದನ್ನೆಲ್ಲ ನೋಡ್ತಾ ಇದ್ದೀನಿ. ಈ ರೀತಿಯಾಗಿರ್ತಕ್ಕಂಥ
ಸುಮಾರು 12 ಅರಸರಲ್ಲಿ ಕೊನೆಯ ಅರಸನಾಗಿರ್ತಕ್ಕಂಥ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕರು ಅವರ ಆಳ್ವಿಕೆ 1843 ಪ್ರಾರಂಭ ಆಗ್ತದ. ಬಾಲ್ಯದಲ್ಲಿದ್ದರೂ ಕೂಡ ಆ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಯಾರು ಇರ್ತಾರೆ ಅಂತಂದ್ರೆ ಬೇರೆ ಬೇರೆ ಅಧಿಕಾರಿಗಳು ಇರ್ತಾರೆ. ಅಧಿಕಾರಿಗಳಿದ್ದಾಗ ಲಾಲ್ ದಾಲ್ಹನ್ಸಿ ಅಂತ ಇರ್ತಾರ, ಅವರು ಗವರ್ನರ್ ಆಗಿರ್ತಾರ. ಕೆಳಗಡೆ ಏನಂತಂದ್ರ ಅನೇಕ ಅರಸರುಗಳಿರ್ತಾರೆ, ಕ್ಯಾಂಬಲ್ಸ್ ಇರ್ತಾರೆ, ಸ್ಟಿವನ್ ಇರ್ತಾರೆ, ಮೆಡೋಸ್ ಟೇಲರ್ ಅಂತ ಇರ್ತಾರೆ. ಇವರೆಲ್ಲ ಅಧಿಕಾರಿ ವರ್ಗದವರು ತಂಡ ಇರ್ತಾರೆ. ಇವರ ಮಧ್ಯದಲ್ಲಿ ಏನ್ ಮಾಡ್ತಾರ, 1843ಕ್ಕೆ ಸಣ್ಣ ಒಂದು ಚಿಕ್ಕ ವಯಸ್ಸಿನಲ್ಲಿ ಇರ್ತಕ್ಕಂಥ ಯಾರು ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ ಚಿಕ್ಕ ವಯಸ್ಸಿನಲ್ಲಿ ಆತನಿಗೆ ಪದಗ್ರಹಣ ಮಾಡಬೇಕಂದಾಗ ಬ್ರಿಟಿಷರು ಅದನ್ನು ವಿರೋಧ ಮಾಡ್ತಾರೆ. ಏನೈತಿ ಬಾಲ್ಯ ಈ ಒಂದು ಸಣ್ಣ ವಯಸ್ಸಿನಲ್ಲಿ ಇರುವುದರಿಂದ ಅವರಿಗೆ ಯಾವುದೇ ಅಧಿಕಾರ ಕೊಡಕ್ಕೆ ಬರಲ್ಲ, ನೀವು ಇದನ್ನು ಬ್ರಿಟಿಷ್ ಸರ್ಕಾರಕ್ಕೆ ಬಿಟ್ಟು ಕೊಡ್ಬೇಕಂತಕ್ಕಂಥ ಫಾರ್ಮನ್ ಹೊರಡಿಸ್ತಾರೆ ಬ್ರಿಟಿಷ್ ಅಧಿಕಾರಿಗಳು. ಹಾಗೇನ್ ಮಾಡ್ತಾರೆ ಅಂದ್ರೆ ರಾಣಿ ಈಶ್ವರಮ್ಮ ನನ್ನ ಮಗ ಚಿಕ್ಕವನಾದ್ರೂ ಪರವಾಗಿಲ್ಲ, ನಾನು ಈ ಒಂದು ಸಂಸ್ಥಾನವನ್ನು ಆಳ್ವಿಕೆ ಮಾಡ್ತಂತ ರಾಣಿ ಈಶ್ವರಮ್ಮ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕನ ತಾಯಿ. ತಂದೆ ಯಾರು ಅಂತಂದ್ರೆ ಕೃಷ್ಣಪ್ಪ ನಾಯಕ. ಕೃಷ್ಣಪ್ಪ ನಾಯಕ ಸ್ವರ್ಗಸ್ಥರಾಗಿರ್ತಾರೆ. ಸ್ವರ್ಗಸ್ಥರಾದ ಮೇಲೆ ಅದರ ಅಧಿಕಾರ ಜವಾಬ್ದಾರಿ ಯಾರಿಗೆ, ನಾಲ್ವಡಿ ವೆಂಕಟಪ್ಪ ನಾಯಕ ಚಿಕ್ಕವನು ಇರುವುದರಿಂದ ಅವರ ತಾಯಿ ಆಳ್ವಿಕೆ ಮಾಡ್ತಾರೆ. ತಾಯಿ ಆಳ್ವಿಕೆ ಮಾಡೋದನ್ನು ಬ್ರಿಟಿಷರು ವಿರೋಧ ಮಾಡ್ತಾರೆ. ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ ಚಿಕ್ಕಪ್ಪ ಆಗಿರ್ತಕ್ಕಂಥ ಬಿಟ್ಟ ನಾಯಕರು ಅದನ್ನು ವಿರೋಧ ಮಾಡ್ತಾರೆ. ವಿರೋಧ ಮಾಡಿದಾಗ ಆಗ ಬ್ರಿಟಿಷ್ ಅಧಿಕಾರಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಳ್ತಾರ ಬಿಟ್ಟ ನಾಯಕ. ಅವ್ರು ಹೇಳ್ತಾರ, ನನಗೆ ರಾಜ್ಯಭಾರವನ್ನ ವಹಿಸಿಕೊಡಕ್ಕೆ ಹೇಳ್ಬೇಕು, ನೀವು ಬಂದಲ್ಲಿ ಸಂಧಾನ ಮಾಡಿ ಸುರಪುರ ಸಂಸ್ಥಾನ ಅರಸರಾಗಿ ಮಾಡಬೇಕಂತ ಬ್ರಿಟಿಷರ ಹತ್ರ ಮನವಿ ಮಾಡಿಕೊಳ್ತಾರೆ ಬಿಟ್ಟ ನಾಯಕ. ಆಗ ಬ್ರಿಟಿಷ್ ಅಧಿಕಾರಿಗಳು ಬಂದಾಗ ಆಗ ರಾಣಿ ಈಶ್ವರಮ್ಮ ಆಗಿನ ಕಾಲದಲ್ಲಿ ಇಂಗ್ಲಿಷ್ ಅನ್ನು ಕಲಿತಿರ್ತಕ್ಕಂಥವ್ರು, ಎಲ್ಲಾ ಭಾಷೆಯನ್ನು ಬರ್ತಕ್ಕಂಥವ್ರು, ಇಂಗ್ಲಿಷ್, ಹಿಂದಿ, ಕನ್ನಡ ಭಾಷೆಯನ್ನು ಮಾತಾಡ್ತಕ್ಕಂಥವ್ರು ರಾಣಿ ಈಶ್ವರಮ್ಮ. ಅಷ್ಟು ಬುದ್ಧಿವಂತಿತ್ವ, ರಾಜಕೀಯ ಚಾಣಕ್ಯ ಇರ್ತದ, ಆಕೆಯಲ್ಲಿ ಚಾಣಾಕ್ಷತನ ಇರ್ತದ. ಆಗ ಆಕೆ ಹೇಳ್ತಾಳ, ನನ್ನ ಮಗ ಚಿಕ್ಕನಾದ್ರೂ ಪರವಾಗಿಲ್ಲ, ನಾನೇ ಈ ಒಂದು ರಾಜ್ಯಭಾರ ನಿರ್ವಹಿಸ್ತೀನಿ ಅಂತಕ್ಕಂಥ ಮಾತನ್ನು ರಾಣಿ ಈಶ್ವರಮ್ಮ ಹೇಳಿ ಕಳಿಸ್ತಾಳ. ಆಗ ಅನಿವಾರ್ಯವಾಗಿ ಮತ್ತೆ ಬ್ರಿಟಿಷರು ಮತ್ತು ನಿಜಾಮರು ಕೂಡಿಕೊಂಡು ಇಲ್ಲ ಎಟ್ಲೀಸ್ಟ್ ರಾಜ ಪಿಟ್ಟ ನಾಯಕ ಅವರ ಚಿಕ್ಕಪ್ಪನಿಗೆ ಏನೈತಿ ದಂಡ ನಾಯಕನಾಗಿ ಮಾಡಬೇಕು ಅಂತ ಹೇಳ್ತಾರೆ. ಆಗ ಪಿಟ್ಟ ನಾಯಕನಾಗಿ ದಂಡ ನಾಯಕನಾಗಿ ಮಾಡಿ ಪುನಃ ಆಳ್ವಿಕೆ ಮಾಡ್ತಾರ. ಆಳ್ವಿಕೆ ಮಾಡಿದಾಗ ಆಗ ನಿಜಾಮರ ಹತ್ರ ಸಾಲ ಮಾಡಿರ್ತಾರೆ ಸುರಪುರ ಅರಸರು. ಸಾಲ ಮಾಡಿದ್ದನ್ನು ಸಾಲ ತೀರಿಸಬೇಕಂತ ಅವ್ರ ಮೇಲೆ ಮೇಲೆ ಪತ್ರಗಳನ್ನು ಬರೀತಾ ಇರ್ತಾರೆ. ಆಗ ಬ್ರಿಟಿಷರಿಗೆ ಕಪ್ಪ ಕಾಣಿಕೆ, ಬ್ರಿಟಿಷರಿಗೆ ಏನೈತೆ ಪ್ರತಿ ವರ್ಷ ಇಷ್ಟಿಷ್ಟು ಕೊಡಬೇಕಂತಕ್ಕಂಥ ಬೇಡಿಕೆ ಇರ್ತಾರೆ. ಇದರ ಮಧ್ಯದಲ್ಲಿ ಸಾಕಷ್ಟು ತೆರೆನೋವಾಗ್ತದೆ ರಾಣಿ ಈಶ್ವರಮ್ಮ. ಬ್ರಿಟಿಷರಿಗೂ ಕೊಡಬೇಕು, ಈ ಕಡೆ ಹೈದರಾಬಾದ್ ನಿಜಾಮನಿಗೆ ಸಾಲ ಮಾಡಿದೀವಿ, ಸಾಲ ಕೊಡಬೇಕು, ಇದೆಲ್ಲ ನಿರ್ವಹಿಸ್ಕೊಂಡು ಹೋಗ್ಬೇಕಾದ್ರೆ ಬಹಳ ಕಷ್ಟ ಆಗ್ತದ ಅಂತಕ್ಕಂಥ ಮಾತನ್ನು ಹೇಳ್ತಾರ. ಆಗ ಏನ್ ಮಾಡ್ತಾರ ಅಂತಂದ್ರೆ ಕೊನೆಗೆ ರಾಣಿ ಈಶ್ವರಮ್ಮ ಹಲವಾರು ಕೆಲವೊಂದು ಲೆಕ್ಕಪತ್ರಗಳನ್ನು ಮಾಡೋದ್ರಲ್ಲಿ ಸ್ವಲ್ಪ ಅಲ್ಲಿ ಇರ್ತಕ್ಕಂಥ ದಿವಾನ್ ಚನ್ನಬಸಪ್ಪ ಅಂತಿರ್ತಾರ, ಹಾಗೆ ಭೀಮರಾಯ ಅಂತ ಒಬ್ರು ಇರ್ತಾರ. ಆ ಇಬ್ರು ದಿವಾನ್ಗಳು ಏನ್ ಮಾಡ್ತಾರೆ, ಲೆಕ್ಕಪತ್ರ ತಪ್ಪು ಮಾಡಿಸಿ ಆ ಬ್ರಿಟಿಷರಿಗೆ ವರದಿಯನ್ನು ಮಾಡ್ತಾರೆ. ಬ್ರಿಟಿಷರ್ ಏನ್ ಮಾಡ್ತಾರೆ, ನೀವು ಮಾಡಿರ್ತಕ್ಕಂಥ ಸಂಸ್ಥಾನದಲ್ಲಿ ಲೆಕ್ಕಪತ್ರ ತಪ್ಪಿದೆ, ಇದನ್ನ ನಾವು ಪರಿಶೀಲನೆ ಮಾಡ್ಬೇಕಾ, ಇದಕ್ಕೆ ಒಬ್ಬ ಅಧಿಕಾರಿ ನೇಮಿಸ್ಬೇಕಂತ ಕೇಸಿ ಅಲ್ಲಿಂದ ಒಬ್ಬ ಅಧಿಕಾರಿ ನೇಮಿಸ್ತಾರೆ. ಅಧಿಕಾರಿ ಯಾರು, ಮೆಡೋಸ್ ಟೇಲರ್, ಫಿಲಿಪ್ ಮೆಡೋಸ್ ಟೇಲರ್ ಅಂತಕ್ಕಂಥ ಅಧಿಕಾರಿ ನೇಮಿಸ್ತಾರ. ಆಗ ಮೆಡೋಸ್ ಟೇಲರ್ ಬಂದು ಅದೆಲ್ಲ ಲೆಕ್ಕಪತ್ರ ನನಗೆ ನೋಡಬೇಕು, ನಿಮ್ಗೆಲ್ಲ ಪರಿಶೀಲನೆ ಮಾಡ್ಬೇಕಂದಾಗ ಆಗ ಅದೆಲ್ಲ ಲೆಕ್ಕಪತ್ರಗಳನ್ನು ನೋಡಿದಾಗ ಬಹಳಷ್ಟು ತಪ್ಪುಗಳಾಗಿರ್ತಾವ, ದುರುಪಯೋಗ ಆಗಿದೆ, ನಾವು ಈಗಲೇ ರಾಣಿ ಈಶ್ವರಮ್ಮ ಬಂಧಿಸಬೇಕು, ಇಲ್ಲಾಂದ್ರೆ ಆಕೆ ಗಡಿಪಾರು ಮಾಡ್ಬೇಕಂತಕ್ಕಂಥದ್ದು ನಾಲ್ವಡಿ ವೆಂಕಟಪ್ಪ ನಾಯಕ ಚಿಕ್ಕವನು ಇರೋದ್ರಿಂದ ಆತನ ಕಡೆಯಿಂದ ಪತ್ರವನ್ನು ಬರೆಸಿ ಆಕೆನ ಗಡಿಪಾರು ಮಾಡ್ತಾರೆ. ಗಡಿಪಾರು ಮಾಡಿದಾಗ ರಾಣಿ ಈಶ್ವರಮ್ಮ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿಂದ ತನ್ನ ತವರು ಮನೆಯಾಗಿರ್ತಕ್ಕಂಥ ರತ್ನಾಗಿರಿ ಅಂತ ಬರ್ತದೆ ಆಂಧ್ರದಲ್ಲಿ. ಆ ರತ್ನಾಗಿರಿಗೆ ಹೋಗ್ತಾರ. ರತ್ನಾಗಿರಿ ತವರು ಮನೆ, ಅಲ್ಲಿ ಹೋಗಿ ಉಳ್ಕೊಂತಾರ. ಉಳ್ಕೊಂಡ ನಂತರ ಇಲ್ಲಿ ನಾಲ್ವಡಿ ವೆಂಕಟಪ್ಪ ನಾಯಕ ಚಿಕ್ಕವನು ಇರೋದ್ರಿಂದ ಆತನಿಗೆ ವಿದ್ಯಾಭ್ಯಾಸ ಜವಾಬ್ದಾರಿ ಮತ್ತು ಯಾರು ರಾಣಿ ಈಶ್ವರಮ್ಮ ತಂಗಿ ವೆಂಕಮ್ಮ ಅಂತ ಇರ್ತಾರ. ಆ ವೆಂಕಮ್ಮನ ಏನ್ ಮಾಡ್ತಾರ ಅಂದ್ರ ನಾಲ್ವಡಿ ವೆಂಕಟಪ್ಪ ನಾಯಕ ಲಾಲನೆ ಪೋಷಣೆ ಮಾಡೋದ್ರಿಂದ ಆ ಆಕೆ ತಂಗಿಯನ್ನು ಬಿಟ್ಟು ಹೋಗ್ತಾರ. ಆಗ ವೆಂಕಮ್ಮ ಏನ್ ಮಾಡ್ತಾರ, ನಾಲ್ವಡಿ ವೆಂಕಟಪ್ಪ ನಾಯಕ ಪಾಲನೆ ಪೋಷಣೆ ಮಾಡ್ತಾ ಮತ್ತು ಈ ಕಡೆ ಮೆಡೋಸ್ ಟೇಲರ್ ಏನ್ ಮಾಡ್ತಾರ, ಆ ನಾಲ್ವಡಿ ವೆಂಕಟಪ್ಪ ನಾಯಕನ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕು, ಎಲ್ಲಾ ವಿದ್ಯಾಭ್ಯಾಸ ಕೊಡ್ಬೇಕಂತಕ್ಕಂಥದ್ದು ಈ ಅದಕ್ಕೆ ಯಾವ ರಾಜನಿಗೆ ಎಷ್ಟು ವಿದ್ಯೆಗಳನ್ನು ಕಲಿಸ್ಬೇಕು, ಇವತ್ತು ಶಸ್ತ್ರಾಭ್ಯಾಸ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಆಂಗ್ಲ ಭಾಷೆ ಇರ್ಬೋದು, ಇವೆಲ್ಲ ಕಲಿಸೋದಕ್ಕ ಒಬ್ಬ ಮಾರಪ್ಪ ಅಂತಕ್ಕಂಥ ಒಬ್ಬ ಉಪನ್ಯಾಸಕನ ನೇಮಿಸಿ ಆತನ ವಿದ್ಯಾಭ್ಯಾಸವನ್ನು ಕಲಿಸ್ತಾರೆ. ಆಗ ಎಲ್ಲಾ ವಿದ್ಯೆಯಲ್ಲಿ ಆತ ಪಾರಂಗತನಾಗ್ತಾನೆ. ಇವತ್ತು ಶಸ್ತ್ರವಿದ್ಯೆಯಲ್ಲಿ ಇರ್ಬೋದು, ಬಿಲ್ಲು ವಿದ್ಯೆಯಲ್ಲಿ ಇರ್ಬೋದು, ಹಾಗೆ ಕಟ್ಟೆ ವರಸೆ ಇರ್ಬೋದು, ಈ ಎಲ್ಲ ವಿದ್ಯೆಯಲ್ಲಿ ಪಾರಂಗತನಾಗ್ತಾನ. ಅದರಲ್ಲಿ ಬಹಳ ಜ್ಞಾನ ಇರ್ತಾನ, ಧೈರ್ಯಶಾಲಿ ಇರ್ತಾನ. ಚಿಕ್ಕ ವಯಸ್ಸಿನಲ್ಲಿ
ಆಗ ಎಲ್ಲ ವಿದ್ಯೆಯನ್ನು ಕಲಿತ ನಂತರ ಆಗ ಆ ತಾಯಿ ಮಾತಾಡ್ಸಕ ಎಲ್ಲಿಗೆ ಹೋಗ್ತಾನ, ರತ್ನಗಿರಿ ಹೋಗ್ತಾನ. ರತ್ನಗಿರಿ ಹೋದಾಗ ತಾಯಿ ಹೇಳ್ತಾಳ, ನೋಡಪ್ಪ ನನ್ನನ್ನು ಗಡಿಪಾರು ಮಾಡಿದ್ದಾನೆ ಬ್ರಿಟಿಷ್ ಟೇಲರ್ ಮತ್ತು ಬ್ರಿಟಿಷ್ ಅಧಿಕಾರಿಗಳು ಕೂಡಿ ಕುತಂತ್ರದಿಂದ ನನ್ನನ್ನು ಗಡಿಪಾರು ಮಾಡಿದರೆ, ಪುನಃ ನೀನು ನಿನ್ನಲ್ಲಿ ರಾಜ ಕೃಷ್ಣಪ್ಪ ನಾಯಕ ರಕ್ತ ಹರಿತಾ ಇದ್ರೆ ನೀನು ನಿಜವಾಗಿರ್ತಕ್ಕಂಥ ರಾಜನಾಗಿದ್ದ, ನಿಜವಾಗಿರ್ತಕ್ಕಂಥ ಬುಡಕಟ್ಟು ಬೇಡ ಜನಾಂಗದ ಆಗಿದ್ದೀರ, ಆ ಸುರಪುರ ಕಬಳಿಸಿರ್ತಕ್ಕಂಥ ಮೆಡೋಸ್ ಟೇಲರ್ನ್ನು ಅಲ್ಲಿಂದ ಓಡಿಸಬೇಕು. ಬ್ರಿಟಿಷ್ ಅಧಿಕಾರಿ ಏನಕ್ಕೆ ಅಧಿಕಾರಿ ಇದೆಯಲ್ಲ ಅಧಿಕಾರವನ್ನು ವಿರೋಧಿಸಬೇಕು, ನೀನೇ ಸ್ವತಃ ರಾಜನಾಗಿ ನಿಲ್ಲಬೇಕಂತ ಅನೇಕ ತನ್ನ ಹಿರಿಯರು ಮಾಡಿರ್ತಕ್ಕಂಥ ಪವಾಡಗಳು, ಹಿರಿಯರು ಮಾಡಿರ್ತಕ್ಕಂಥ ಸಾಧನೆಗಳು, ಮಂಡಗೈ ವೆಂಕಟ ನಾಯಕ್ ಇರ್ಬೋದು, ಪೀತಾಂಬರ ಬಹಾರಿ ಪಿಡ್ಡ ನಾಯಕರವರು ಮಾಡಿರ್ತಕ್ಕಂಥ ಸಾಧನೆಗಳಿರ್ಬೋದು, ಗಡ್ಡಿ ಪಿಡ್ಡ ನಾಯಕ ಮಾಡಿರ್ತಕ್ಕಂಥ ಸಾಧನೆಗಳಿರ್ಬೋದು, ಅವೆಲ್ಲ ಸಾಧನೆಗಳನ್ನು ಮಗನಿಗೆ ಹೇಳಿ ಆ ಮಗನಲ್ಲಿ ರೋಷಾಗ್ನಿ ಹುಟ್ಟಿ ಬರುವ ಹಾಗೆ ಆ ಕಥೆಗಳನ್ನು ಹೇಳ್ತಾರೆ. ಯಾರು? ರಾಣಿ ಈಶ್ವರ ಮಗನಿಗೆ ಹೇಳಿ ಕಳಿಸಿದಾಗ ಮತ್ತೆ ಆ ನಾಲ್ವಡಿ ವೆಂಕಟ ನಾಯಕ ಆಗ ಸ್ವಲ್ಪ ತಿಳುವಳಿಕೆ ಬರ್ತಾ, ಹೌದಲ್ಲ ನಾನು ಒಬ್ಬ ಬ್ರಿಟಿಷ್ ಅಧಿಕಾರಿನ ಪಕ್ಕದಲ್ಲಿ ಇಟ್ಕೊಂಡು ಆಡಳಿತ ಮಾಡ್ತಾ ಇದ್ದೀನಿ, ಬ್ರಿಟಿಷರಿಗೆಲ್ಲ ನಾವು ಆ ಕಾಣಿಕೆ ಒಂದು ತೆರಿಗೆಯನ್ನು ಕೊಡ್ತಾ ಇದೀವಿ, ಸುಂಕವನ್ನು ಕೊಡ್ತಾ ಇದೀವಿ, ಈ ಕಡೆ ನಿಜಾಮನಿಗೆ ಸುಂಕವನ್ನು ಕೊಡ್ತಾ ಇದೀವಿ, ಇದು ಯಾಕೆ ಕೊಡ್ಬೇಕು? ನಮ್ಮ ನೆಲ ನಮ್ಮ ಜಲ ನಾವೇ ಅನುಭವಿಸ್ತಕ್ಕಂಥ ನಮ್ಮದೇ ಆಗಿರ್ತಕ್ಕಂಥ ಸಂಸ್ಥಾನ ನಾವು ನಡೆಸಬೇಕಾದ್ರೆ ಅವ್ರಿಗೆ ಯಾಕೆ ಕೊಡ್ಬೇಕು ಅಂತಕ್ಕಂಥ ಕಲ್ಪನೆ ನಾಲ್ವಡಿ ವೆಂಕಟ ನಾಯಕನ ಬಂದ ನಂತರ ಆಗ ಮತ್ತೆ ಪುನಃ ಮತ್ತೆ ಅಧಿಕಾರ ಮುಂದುವರಿಸ್ತಾರ. ಮತ್ತೊಂದ್ಸಲ ಪುನಃ ಎಲ್ಲಿಗೆ ಮತ್ತೆ ಸುಮಾರು ವರ್ಷಗಳ ನಂತರ ಮತ್ತೆ ಏನಕ್ಕೆ ತಾಯಿ ಹತ್ರ ಮಾತಾಡ್ಸಕ್ ಹೋಗ್ತಾರ. ತಾಯಿ ಹತ್ರ ಮಾತಾಡ್ಸಕ್ ಹೋದಾಗ ಮತ್ತೆ ತಾಯಿ ಅದೇ ಮಾತನ್ನು ಹೇಳ್ತಾರ, ನೀನು ರಾಜನಾಗಿ ಬರೋವರೆಗೆ ನಾನು ಸುರುಪುರಕ್ಕೆ ಬರಂಗಿಲ್ಲ, ನೀನು ರಾಜನಾಗಿ ಪಟ್ಟಾಭಿಷಿಕ್ತನಾಗಿ ಆ ಸಂಸ್ಥಾನದಲ್ಲಿ ನಿಂತು ನೀನು ದರ್ಬಾರ್ ಮಾಡ್ಬೇಕು, ರಾಜಾಗಿ ಅಧಿಕಾರ ಮಾಡ್ಬೇಕು, ಅವಾಗ ನಾನು ಮನಸ್ಸಿಗೆ ಶಾಂತಿ ಅಲ್ಲ, ಅಲ್ಲಿವರೆಗೆ ಶಾಂತಿ ಇಲ್ಲ ಅಂತಕ್ಕಂಥ ಮಾತನ್ನು ರಾಣಿ ಈಶ್ವರಮ್ಮ ಏನ್ ಮಾಡ್ತಾಳೆ, ಮಗನಿಗೆ ಮತ್ತೆ ಧೈರ್ಯವನ್ನು ತುಂಬತಕ್ಕಂಥ ಕೆಲಸಗಳನ್ನು ಮಾಡ್ತಾಳೆ. ಆಗ ರಾಣಿ ಈಶ್ವರಮ್ಮ ಮಾತನ್ನು ಕೇಳಿ ಆಗ ಮತ್ತೆ ಪುನಃ ಬದಲಾವಣೆ ಆದಾಗ ಆಗ ಆತನ ಮನಸ್ಸಿನಲ್ಲಿ ಏನ್ ಬರ್ತಾ ಒಂದು ಛಲ ಕೊಡ್ತಾನೆ. ಏನ್ ಛಲ ಅಂತಂದ್ರೆ, ನಾನು ಯಾಕೆ ರಾಜ? ಒಬ್ಬ ಬ್ರಿಟಿಷ್ ಅಧಿಕಾರಿ ಇಟ್ಕೊಂಡು ಬ್ರಿಟಿಷರು ಹೇಳಿದಂಗೆ ನಾನು ನಡಿಬೇಕಲ್ಲ, ಯಾಕೆ ನಡಿಬೇಕು? ಈ ಕಡೆ ಹೈದರಾಬಾದ್ ನಿಜಾಮನು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾನೆ, ಈ ಕಡೆ ಬಿಜಾಪುರ ಸುಲ್ತಾನರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ಈ ಕಡೆ ಬ್ರಿಟಿಷ್ ಅಧಿಕಾರಿಗಳು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಈ ಕಡೆ ಮೂರು ದಬ್ಬಾಳಿಕೆಗಳನ್ನು ನಾನು ಯಾಕೆ ವಿರೋಧಿಸಬಾರ್ದು? ನನ್ನದಾಗಿರ್ತಕ್ಕಂಥ ಸೈನ್ಯವನ್ನು ಯಾಕೆ ಕಟ್ಟಬಾರ್ದು? ನಮ್ಮ ಸಂಸ್ಥಾನ ಸ್ವತಂತ್ರವಾಗಿರ್ತಕ್ಕಂಥ ಆಡಳಿತ ಯಾಕೆ ನಡೆಸಬಾರ್ದು ಅಂತಕ್ಕಂಥದ್ದು ಆಗ ಆತನಲ್ಲಿ ಛಲ ಹುಟ್ಟಾಗ ತಾಯಿ ಮಾತನ್ನು ಕೇಳಿ ತನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನು ಉಪಯೋಗಿಸಿಕೊಂಡು ಪುನಃ ಸುರಪುರ ಸಂಸ್ಥಾನಕ್ಕೆ ಬಂದಾಗ ಆಗ ನಾಲ್ವಡಿ ರಾಜ ವೆಂಕಟ ನಾಯಕನಿಗೆ ಎಷ್ಟು ವರ್ಷ ಆಗಿರ್ತಾವ? ಕೇವಲ 19 ವರ್ಷ ಇರ್ತಾವ. ಆಗ ಆತನ ಇಸವಿ ಎಷ್ಟಿನಲ್ಲಿ ಆ ಪಟ್ಟಾಭಿಷಿಕ್ತನಾಗ್ತಾನಂದ್ರೆ 1853ರಲ್ಲಿ ಸುರಪುರ ಸಂಸ್ಥಾನದ ಅರಸನಾಗಿ ಅಧಿಕಾರ ವಹಿಸಿಕೊಳ್ತಾನೆ. ಅಧಿಕಾರ ವಹಿಸಿಕೊಂಡು ಏನ್ ಮಾಡ್ತಾನ ಅಂತಂದ್ರೆ, ಆಗ ರಾಜನಾಗ್ತಾನ. ಆಗ ಮೆಡೋಸ್ ಟೇಲರ್ನ ಅಲ್ಲಿಂದ ಬಿಡುಗಡೆಗೊಳಿಸಿ ಪುನಃ ಬ್ರಿಟಿಷ್ ಸರ್ಕಾರಕ್ಕೆ ಪತ್ರವನ್ನು ಬರೆದು, ನಮಗೆ ಯಾವುದೇ ಸಲಹೆ ಕೊಡ್ತಕ್ಕಂಥ ಬ್ರಿಟಿಷ್ ಅಧಿಕಾರಿಗಳಿಗೆ ನಮ್ಗೆ ಬೇಕಾಗಿಲ್ಲ, ನಿಮ್ಮ ಅಧಿಕಾರಿಗಳನ್ನು ನೀವು ವಾಪಸ್ ಕರೆಸಿಕೊಳ್ಳಿ ಅಂತ ಪತ್ರಗಳನ್ನು. ಈ ಕಡೆ ನಾವು ಯಾವುದೇ ಸುಂಕ ಯಾವುದೇ ತೆರಿಗೆಯನ್ನು ಕೊಡೋಣ ಅಂತ ಬಿಜಾಪುರ ಸುಲ್ತಾನರಿಗೆ ಈ ಹೈದರಾಬಾದ್ ನಿಜಾಮಿಗೆ ಪತ್ರವನ್ನು ಬರೀತಾರೆ. ಆಗ ನಮ್ಮದೇ ಆಗಿರ್ತಕ್ಕಂಥ ಸುರಪುರ ಸಂಸ್ಥಾನ ಸಗರ ನಾಡಿದೆಯಲ್ಲ, ಆ ಸಗರ ನಾಡು ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಂಸ್ಥಾನ, ನಾವೇ ಆಗಿರ್ತಕ್ಕಂಥ ಆಡಳಿತವನ್ನು ನಡೆಸ್ತೀವಿ, ನಾವೇ ಈ ಭಾಗದ ರಾಜ್ಯದ ಅಂತಕ್ಕಂಥ ಘೋಷಣೆ ಮಾಡಿಕೊಳ್ತಾರೆ. ಆಗ ಮೆಡೋಸ್ ಟೇಲರ್ ಅಲ್ಲಿಂದ ವಾಪಸ್ ಹೋಗ್ಬೇಕಾದ್ರ ಆತ ಸುಮ್ಮನಿರ್ತಾನ. ಬ್ರಿಟಿಷರಿಗೆ ಮತ್ತೆ ಅವತ್ತ ದೂರ ಕೊಡ್ತಾನ, ಸುರಪುರ ಸಂಸ್ಥಾನ ಸ್ವತಂತ್ರವಾಗಿ ಆಡಳಿತ ಮಾಡ್ತಾ ಇದ್ರೆ ಹೇಗಾದ್ರೂ ಮಾಡಿ ಸುರಪುರ ಸಂಸ್ಥಾನ ಕಬಳಿಸಬೇಕು, ಅದನ್ನು ಕಸಿದುಕೊಂಡು ನಾವು ವ್ಯಾಪ್ತಿಗೆ ತಗೋಬೇಕಂತ ಬ್ರಿಟಿಷರಿಗೆ ಏನ್ ಮಾಡ್ತಾರ, ಹೋಗಿ ಸೂಚನೆಯನ್ನು ಕೊಡ್ತಾನೆ. ಯಾರು? ಮೆಡೋಸ್ ಟೇಲರ್. ಮತ್ತು ಈ ಕಡೆ ಹೈದರಾಬಾದ್ ನಿಜಾಮ ಯಾವ ರೀತಿಯಾಗಿ ನಮ್ಮ ವ್ಯಾಪ್ತಿಯಲ್ಲಿ ಒಳಪಡ್ತಕ್ಕಂಥ ಸಂಸ್ಥಾನವನ್ನು ಸ್ವತಂತ್ರ ಹೆಂಗ್ ಮಾಡ್ತಾರಂತ ಹೈದರಾಬಾದ್ ನಿಜಾಮನು ಕೂಡ ಯೋಚನೆ ಮಾಡ್ತಾರೆ. ಈ ಕಡೆ ಬಿಜಾಪುರ ಸುಲ್ತಾನರು ಕೂಡ ಯೋಚನೆ ಮಾಡ್ತಾರೆ, ಯಾಕೆ ಸ್ವತಂತ್ರ ಬೇಕು, ನಾವು ಕೂಡ ಯುದ್ಧ ಮಾಡಬಹುದು. ಇವರು ಮೂರು ಯುದ್ಧದಲ್ಲಿ ಆಗ ನಾಲ್ವಡಿ ವೆಂಕಟ ನಾಯಕ ಏನ್ ಮಾಡ್ತಾರೆ ಅಂತಂದ್ರೆ, ಆ ಸೈನ್ಯವನ್ನು ಭರ್ತಿ ಮಾಡಿಕೊಳ್ತಾರೆ. ಅಲ್ಲಿರ್ತಕ್ಕಂಥ ರೋಹಿಲ್ಲರು ಅಂತ ಬರ್ತಾರೆ, ರೋಹಿಲ್ಲರು ಅರಬ್ಬರನ್ನು ಸೈನ್ಯದಲ್ಲಿ ತುಂಬಿಕೊಳ್ತಾರೆ. ಆಗ ಬ್ರಿಟಿಷರಿಗೆ ವಿರೋಧಿಗಳಾಗಿರ್ತಕ್ಕಂಥ ರೋಹಿಲ್ಲರನ್ನು ಯಾಕೆ ನೇಮಕ ಮಾಡಿಕೊಂಡ ಸೈನ್ಯದಲ್ಲಿ ಅಂತ ಒಂದು ಕಡೆ ಯೋಚನೆ ಆಗ್ತಾರೆ ಬ್ರಿಟಿಷರಿಗೆ. ಈ ಕಡೆ ಅರಬ್ಬರನ್ನು ತನ್ನ ಸೈನ್ಯದಲ್ಲಿ ಸೇರಿಸಿಕೊಳ್ತಾರೆ. ಮತ್ತು ಸುರಪುರದಲ್ಲಿರ್ತಕ್ಕಂಥ ಅನೇಕ ಸುಮಾರು 14 ಕೆರೆಯಲ್ಲಿ ಪ್ರತಿಯೊಂದು ಕೆರೆಯಲ್ಲಿ 200 ಜನ ಸೈನಿಕರನ್ನು ತಯಾರು ಮಾಡ್ತಾರೆ. 14 ವಾರ್ಡ್ಗಳಲ್ಲಿ 14 ಕೆರೆಗಳಲ್ಲಿ ಪ್ರತಿ ವಾರ್ಡ್ನಿಂದ 200 ಜನ ಸೈನಿಕರನ್ನು ರೆಡಿ ಮಾಡ್ತಾರೆ.
ಈಗ ಏನಾಗ್ತಂದ್ರೆ ಆ ಸೈನಿಕರನ್ನೆಲ್ಲರನ್ನು ಒಟ್ಟುಗೂಡಿಸಿ ಆ ಸೈನಿಕರಿಗೆ ಉರಿದುಂಬಿಸ್ತಾರೆ ನಾಲ್ವಡಿ ವೆಂಕಟನಾಯಕ. ಯಾರೇ ಆಕ್ರಮಣ ಮಾಡಿ ಸುರಪುರದಲ್ಲಿ, ಯಾರೇ ಬ್ರಿಟಿಷರ್ ಬರಲಿ, ಬಿಜಾಪುರ ಸುಲ್ತಾನರು ಬರಲಿ, ಈ ಕಡೆ ಹೈದರಾಬಾದ್ ನಿಜಾಮನೇ ಬರಲಿ, ಮೊಘಲರು ಬರಲಿ, ಯಾರು ಬಂದರೂ ಕೂಡ ನಾವು ಯುದ್ಧಕ್ಕೆ ಸನ್ನದ್ಧರಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಅನೇಕ ಮದ್ದು ಗುಂಡನ್ನು ತಯಾರು ಮಾಡ್ತಾನೆ. ಅಲ್ಲಿರ್ತಕ್ಕಂಥ ಫಿರಂಗಿಗಳನ್ನು ತಯಾರು ಮಾಡ್ತಾನೆ. ಕೋಟೆಯನ್ನು ಭದ್ರಪಡಿಸಿಕೊಳ್ತಾನೆ. 7 ಬಾಗಿಲುಗಳ ಸುರಪುರಕ್ಕೆ, ಗುಡ್ಡದ ಮೇಲಿರ್ತಕ್ಕಂಥ ಕೋಟೆ 7 ಅಗಿಸಿ ಬಾಗಿಲುಗಳು, ಇನ್ನೂವರೆಗೆ ಸುಭದ್ರವಾಗಿರ್ತಕ್ಕಂಥ ಕೋಟೆ. ಆ ಕೋಟೆ ಮಧ್ಯದಲ್ಲಿ ಅರಮನೆ. ಸುರಪುರ ಸಂಸ್ಥಾನ ಎಲ್ಲ ಬಾಗಿಲುಗಳನ್ನು ಕ್ಲೋಸ್ ಮಾಡ್ತಾನೆ. ಕ್ಲೋಸ್ ಮಾಡಿಕೊಂಡು ಆಗ ಈಗ ಬ್ರಿಟಿಷರ್ ಏನ್ ಮಾಡ್ತಾರ ಅಂದ್ರೆ, ಹೇಗಾದ್ರೂ ಮಾಡಿ ಇಷ್ಟೆಲ್ಲ ವಿರೋಧ ಮಾಡ್ತಾನ ಅಂದ್ಮೇಲೆ ನಾಲ್ವಡಿ ವೆಂಕಟನಾಯಕ ಮೇಲೆ ಯುದ್ಧಕ್ಕೆ ಹೋಗಿ ಆ ಸುರಪುರ ಸಂಸ್ಥಾನ ವಶಪಡಿಸಿಕೊಳ್ಳಿ ಅಂತ ಆಜ್ಞೆ ಮಾಡ್ತಾನೆ. ಆಗ ಯಾರ ನೇತೃತ್ವದಲ್ಲಿ ಅಂದ್ರ ಬ್ರಿಟಿಷರ ಅಧಿಕಾರಿಗಳಾಗಿರುವಂತ ಕ್ಯಾಂಬಲ್ಸ್ ಅಂತ ಬರ್ತಾರೆ. ಕ್ಯಾಂಬಲ್ಸ್ ಅಂತಕ್ಕಂಥ ಅಧಿಕಾರಿ ಏನ್ ಮಾಡ್ತಾರೆ ಅಂದ್ರೆ, ಮದ್ರಾಸಿನಲ್ಲಿರ್ತಕ್ಕಂಥ ಸೈನ್ಯವನ್ನು, ಧಾರವಾಡದಲ್ಲಿರ್ತಕ್ಕಂಥ ಸೈನ್ಯವನ್ನು, ಮತ್ತು ಕಲಾದಿಗೆ ಅಂತ ಬರ್ತಾರೆ, ಬಿಜಾಪುರ ಹತ್ರ ಕಲಾದಿಗೆಯಲ್ಲಿರ್ತಕ್ಕಂಥ ಸೈನ್ಯವನ್ನು, ಮತ್ತು ಈ ಕಡೆ ಬಂದಾಗ ಹೈದರಾಬಾದ್ನಲ್ಲಿರ್ತಕ್ಕಂಥ ಸೈನ್ಯವನ್ನು, ಮತ್ತು ಇವೆಲ್ಲ ಭಾಗದಲ್ಲಿರ್ತಕ್ಕಂಥ ಸೈನ್ಯವನ್ನು ಒಟ್ಟುಗೂಡಿಸಿ ಆಗ ಸುರಪುರ ಮೇಲೆ ಆಕ್ರಮಣ ಮಾಡ್ತಾರೆ. ಆಕ್ರಮಣ ಮಾಡಕ್ಕೆ ಹೋದಾಗ ಸುಮಾರು ಎಲ್ಲ ಬಾಗಿಲುಗಳು ಕ್ಲೋಸ್ ಆಗಿತ್ತು. ಮೇಲಿಂದ ತನ್ನ ಸೈನ್ಯವನ್ನು ಬಿಟ್ಟು ದೊಡ್ಡ ದೊಡ್ಡ ಬಂಡೆಗಳನ್ನು ಹಾಕಿ, ಮದ್ದು ಗುಂಡುಗಳನ್ನು ಬಳಸಿ, ಬಿಲ್ಲು ಬಾಣಗಳನ್ನು ಬಳಸಿ ಬ್ರಿಟಿಷ್ ಅಧಿಕಾರಿಗಳನ್ನು ಹಿಮ್ಮೆಟ್ಟಿಸಿದ. ಸುಮಾರು 3-4 ದಿವಸವರೆಗೆ ಯುದ್ಧ ನಡೆದರೂ ಕೂಡ ಯಾವ ಸುರಪುರ ಸಂಸ್ಥಾನ ಒಬ್ಬರು ಹತರಾಗಲ್ಲ. ಎಲ್ಲ ಬ್ರಿಟಿಷ್ ಸೈನಿಕರು ಎಲ್ಲರೂ ಹತರಾಗ್ತಾರ. ಇದರಿಂದ ದುರ್ತಿಗಟ್ಟಿರ್ತಕ್ಕಂಥ ಕ್ಯಾಂಬಲ್ಸ್ ಏನ್ ಮಾಡ್ತಾರ ಅಂದ್ರೆ, ಏನಿದು ನಮ್ಮ ಸೈನ್ಯ ಹಾಳಾಗ್ತಾ ಇದೆ, ಸುರಪುರ ಸಂಸ್ಥಾನದ ಸೈನ್ಯ ಕೋಟೆಯ ಮೇಲೆ ನಿಂತು ಯುದ್ಧ ಮಾಡ್ತಾ ಇದೆ, ಈಗಾದ್ರೆ ಯಾಕೆ ಮಾಡ್ಬೇಕು, ಮತ್ತೆ ನಾವು ಸೈನ್ಯ ಬಲಪಡಿಸಬೇಕಂತ ಅಲ್ಲಿಂದ ಒಂದ್ಸಲ ಸೋತ್ ಹಿಮ್ಮಟ್ಟಿ ಕ್ಯಾಂಬಲ್ಸ್ ಮತ್ತೆ ಬ್ರಿಟಿಷ್ ಅಧಿಕಾರಿಗಳಿಗೆ ಪತ್ರ ಬರ್ತಾರ, ಇದು ಹೆಚ್ಚಿನ ಸೈನ್ಯವನ್ನು ಕಳಿಸಿಕೊಡ್ಬೇಕು, ಸುರಪುರ ಸಂಸ್ಥಾನ ನಾವು ಮುತ್ತಿಗೆ ಹಾಕಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅವರಲ್ಲಿರ್ತಕ್ಕಂಥ ಸೈನ್ಯ ಬಲ ಬಹಳ ಇದೆ, ಮತ್ತು ಒಳಗಡೆಯಿಂದ ಅವರೆಲ್ಲ ಯುದ್ಧ ಮಾಡ್ತಾ ಇದ್ದಾರೆ, ಗೇರಿಲ್ಲ ತಂತ್ರ ಯುದ್ಧ ಬಳಸ್ತಾ ಇದ್ದಾರೆ, ಬಿಲ್ಲು ಬಾಣಗಳನ್ನು ಬೇಟೆ ಆಡ್ತಕ್ಕಂಥ ರೀತಿಯಲ್ಲಿ ಅವರು ಯುದ್ಧ ಮಾಡ್ತಾ ಇದ್ದಾರೆ, ಅವರಲ್ಲಿ ಫಿರಂಗಿಗಳಿದ್ದಾವೆ, ಇವೆಲ್ಲ ಇರೋದ್ರಿಂದ ನಾವು ಅವರನ್ನು ಸದೆ ಬಿಡಕ್ಕಾಗಲ್ಲ, ಹೆಚ್ಚಿನ ಸೈನ್ಯವನ್ನು ಕಳಿಸಿಕೊಡಿ ಅಂತ ಪತ್ರ ಬರೀತಾರೆ. ಆಗ ಸುರಪುರ ಮುಂಭಾಗದಲ್ಲಿರ್ತಕ್ಕಂಥ ರುಕ್ಮಾಪುರ ಅಂತ ಬರ್ತಾರೆ. ರುಕ್ಮಾಪುರ ಬಗಡೆಯಲ್ಲಿ ಬೀಡು ಬಿಟ್ಟಾಗ ಮತ್ತೆ ಸೈನ್ಯ ನೀವು ಬೇರೆ ಅಂತ ತನ್ನ ಸೈನ್ಯವನ್ನು ತೆಗೆದುಕೊಂಡು ಮತ್ತೆ ಹೆಚ್ಚಿನ ಸೈನ್ಯವನ್ನು ಸುರಪುರ ಮೇಲೆ ಆಕ್ರಮಣ ಮಾಡಿದಾಗ ಈ ಕಡೆ ಏನಾಗ್ತಂತಂದ್ರೆ, ನೀವು ಬೇರೆ ನೇತೃತ್ವದಲ್ಲಿ, ಕ್ಯಾಂಬಲ್ಸ್ ನೇತೃತ್ವದಲ್ಲಿ ಯುದ್ಧ ನಡೀತಾರೆ. ಯುದ್ಧ ನಡೆದಾಗ ಸುರಪುರ ಅಗಿಸಿ ಬಾಕ್ಲಿ ಎಲ್ಲ ಬಾಕ್ಲಿ ಏನ್ ಮಾಡ್ತಾನೆ ಅಂದ್ರೆ, ಅಲ್ಲಿರ್ತಕ್ಕಂಥ ಬ್ರಿಟಿಷರ್ ಜೊತೆ ಹೊಂದಾಣೆ ಮಾಡಿಕೊಂಡಿರ್ತಕ್ಕಂಥ ವಾಲಿಗೆ ಭೀಮರಾಯ ಅಂತಕ್ಕಂಥ ದಿವಾನ್, ಆತ ಕುತಂತ್ರದಿಂದ ಏನ್ ಮಾಡ್ತಾನಂದ್ರೆ ಅಗಿಸಿ ಬಾಗಿಲುಗಳನ್ನು ಓಪನ್ ಮಾಡಿಸ್ತಾನೆ. ಅಗಿಸಿ ಬಾಗಿಲುಗಳನ್ನು ಓಪನ್ ಮಾಡಿದಾಗ ಆಗ ಬ್ರಿಟಿಷ್ ಸೈನ್ಯ ಒಳನುಗ್ಗಿದಾಗ ಆಗ ಅಲ್ಲಿರ್ತಕ್ಕಂಥ 14 ಏರಿಯ ಯೋಧರು, ಸೈನಿಕರು ಮತ್ತು ಅರಬರು ಮತ್ತು ಹಾಗೆ ರೋಹಿಲ್ಲರು, ಇವರು ಏರಿಯ ಯುದ್ಧದಿಂದ ಅನೇಕ ಬ್ರಿಟಿಷ್ ಸೈನ್ಯವನ್ನು ಹಾಳು ಮಾಡ್ತಾರೆ. ಈ ಕಡೆ ನಮ್ಮ ಸುರಪುರ ಸೈನ್ಯವನ್ನು ಕೂಡ ಹಾಳಾಗ್ತದ. ಆಗ ಏನ್ ಮಾಡ್ತಾರ, ಭೀಮರಾಯ ಅಂತಕ್ಕಂಥ ಏನ್ ಮಾಡ್ತಾರ ಅಂದ್ರೆ ಬಂದು ನಾಲ್ವಡಿ ವೆಂಕಟನಾಯಕ ಹೇಳ್ತಾರ, ಈ ರೀತಿಯಾಗಿ ಯುದ್ಧ ಮಾಡೋದ್ರಿಂದ ಅವರು ಬ್ರಿಟಿಷ್ ಸೈನ್ಯ ಬಹಳಷ್ಟು ಬಂದಿದೆ, ನಾವು ಕೂಡ ಹೈದರಾಬಾದ್ ನಿಜಾಮ್ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಹೈದರಾಬಾದ್ ನಿಜಾಮ್ ಜೊತೆಗೆ ಮಾತುಕತೆ ಆಡಿ ಆ ಹೈದರಾಬಾದ್ ನಿಜಾಮ್ನಿಂದ ಸೈನ್ಯವನ್ನು ತರಿಸಿಕೊಳ್ಳೋಣ, ನೀವು ಈಗ ಹೈದರಾಬಾದ್ ಹೋಗಿ ನಿಜಾಮ್ ಜೊತೆ ಮಾತುಕತೆ ಆಡಿ ಸೈನ್ಯವನ್ನು ತರಿಸಿಕೊಳ್ಬೇಕಂತ ಹೇಳಿ ಆಗ ಏನ್ ಮಾಡ್ತಾರ, ನೀವೇ ಸ್ವತಃ ಹೋಗ್ಬೇಕಂತ ಹೇಳಿ ಆಗ ಭೀಮರಾಯನ ಮಾತು ಕೇಳಿ ಏನ್ ಮಾಡ್ತಾರ, ನಾಲ್ವಡಿ ವೆಂಕಟನಾಯಕ ಹೈದರಾಬಾದ್ ಹೋಗ್ಬಿಡ್ತಾರೆ ಸೈನ್ಯವನ್ನು ತರಬೇಕಂತ. ಯಾರಿಗೆ ಹೇಳ್ಬಾರ್ದು, ಆಗ ಆಜ್ಞೆ ಮಾಡ್ತಾರೆ ಕೆಂಪಪ್ಪ ಅವರು ಏನ್ ಮಾಡ್ತಾರ, ಯಾರಿಗೆ ಹೇಳ್ಬಾರ್ದು, ನಾಲ್ವಡಿ ವೆಂಕಟನಾಯಕ ಯುದ್ಧ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೇಕು, ಆದ್ರೆ ಹೈದರಾಬಾದ್ ಹೋಗಿ ಅಂತ ಯಾರಿಗೆ ಹೇಳ್ಬಾರ್ದು, ಹಾಗೆ ಯುದ್ಧ ಮುಂದುವರಿಲಿ, ನಾವು ಹೋಗಿ ಅಷ್ಟು ಒಳಗಡೆ ನಾವು ಕರ್ಕೊಂಡು ಬರ್ತೇನೆ ಅಂತ ನಾಲ್ವಡಿ ವೆಂಕಟನಾಯಕ ಏನ್ ಮಾಡ್ತಾರೆ, ಹೈದರಾಬಾದ್ ಹೋಗೋದು ಸುದ್ದಿ ಭೀಮರಾಯ ಏನ್ ಮಾಡ್ಬಿಡ್ತಾರ, ಆತ ಮುಂದಕ್ಕೆ ಹೋದ್ರೆ ಸುದ್ದಿ ಹಬ್ಬಿಸ್ಬಿಡ್ತಾನೆ, ಇಲ್ಲ ನಾಲ್ವಡಿ ವೆಂಕಟನಾಯಕ ಸೈನ್ಯವನ್ನು ತರಕ್ಕೆ ಹೈದರಾಬಾದ್ ಹೋಗಿದ್ದಾನೆ. ಯಾಕಂದ್ರೆ ಈ ಕಡೆ ಭೀಮರಾಯ ಬ್ರಿಟಿಷರ್ ಜೊತೆ ಹೊಂದಾಣಿಕೆ ಆಯ್ತು, ಸುರಪುರ ಸಂಸ್ಥಾನವನ್ನು ಹಾಳು ಮಾಡ್ಬೇಕಂತ ಅವ್ನು ತಿಳಿಯಲಿಲ್ಲ. ಹಾಗೆ ಏನ್ ಮಾಡ್ತಾರ, ನಾಲ್ವಡಿ ವೆಂಕಟನಾಯಕ ಆ ಕಡೆ ಹೋಗಿ ಅಂದಾಗ ಈ ಕಡೆ ಬ್ರಿಟಿಷರ್ ಒಳನುಗ್ಗಿ ಎಲ್ಲ ಸೈನಿಕರನ್ನ ಹತ ಮಾಡ್ತಾರ, ಬಹಳಷ್ಟು ಸೈನಿಕರು ಸಾಯ್ತಾರ. ಆಗ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಚನ್ನಬಸಪ್ಪ ದಿವಾನ್ ಅವರು ಏನ್ ಮಾಡ್ತಾರೆ, ಈ ರೀತಿಯಾಗಿದ್ರಿಲ್ಲ, ನಾವು ರಾಜ್ಯ ಪರಿವಾರವನ್ನು ಬಚಾವ್ ಮಾಡ್ಬೇಕು ಇಲ್ಲಿಂದ ಅಂತ ಗುಪ್ತ ದ್ವಾರದಿಂದ ರಾಜ್ಯ ಪರಿವಾರವನ್ನು ಕಂಕಗಿರಿ ಇವ್ರಿಗೆ ಕಳಿಸ್ತಾರ, ರತ್ನಗಿರಿ ಕಳಿಸ್ತಾರ, ಹೈದರಾಬಾದ್ ಕಳಿಸ್ತಾರ, ರತ್ನಗಿರಿ ಹೋಗಿ ಅಂತ ಅವರು ರಾಜ ಕುಟುಂಬ ಪರಿವಾರ ಎಲ್ಲ ಕಳಿಸ್ತಾರ.
ಆಗ ಬ್ರಿಟಿಷರು ಒಳಮುಖಿ ಎಲ್ಲ ಸೈನಿಕರನ್ನು ಹತ ಮಾಡ್ತಾರ. ಈ ಕಡೆ ನಾಲ್ವಡಿ ವೆಂಕಟ ನಾಯಕ ಹೈದರಾಬಾದ್ ಮುಟ್ಟಿರ್ತಾರ. ಅಲ್ಲಿ ಏನೈತಪ್ಪ ನಮ್ಮವರೇ ಆಗಿರ್ತಕ್ಕಂಥ ಬೇರೆ ಬೇರೆ ಇರ್ತಕ್ಕಂಥ ರಾಜ್ಯದ ಜೊತೆಗೆ ಸಂಪರ್ಕಿತ ರಾಜರು ಏನ್ ಮಾಡ್ತಾರ ಅಂದ್ರ ಈ ರೀತಿ ನಮ್ಮ ಸುರಪುರದ ಮೇಲೆ ಬ್ರಿಟಿಷರು ಮತ್ತು ಬೇರೆ ಬೇರೆ ಸೈನಿಕರ ಮೇಲೆ ಯುದ್ಧಕ್ಕೆ ಬಂದಿದ್ದಾರೆ, ನಿಮ್ಮ ಸೈನ್ಯವನ್ನು ಕೊಡಬೇಕಂತ ಕೇಳಿದಾಗ ಹೈದರಾಬಾದ್ ನಿಜಾಮ್ ಏನಿರ್ತಾನೆ, ಯಾಕೆ ಬರಕ್ ಹೋಗಿದ್ದು ನಿನ್ನ ಮೇಲೆ ಈಗಾಗಲೇ ನಿಮ್ಮ ಸುರಪುರದಿಂದ ಒಂದು ಪತ್ರ ಕಳಿಸಿ ಈಗ ಹೈದರಾಬಾದಕ್ಕ ನಾಲ್ವಡಿ ವೆಂಕಟ ನಾಯಕ್ ಬರ್ತಾನೆ, ಆತನ್ನ ಬಂಧಿಸಿ ಅಂತ ಈಗಾಗಲೇ ಗುಪ್ತ ವಾರ್ತೆ ಬಂದಿದೆ, ನೀನು ಯಾಕೆ ಬರಕ್ ಹೋಗಿದ್ದೆ ಅಂದಾಗ ಆಗ ಹೈದರಾಬಾದ್ ನಿಜಾಮನು ಕೂಡ ಬ್ರಿಟಿಷರ ಜೊತೆ ಹೊಂದಾಣಿಕೆ ಆತನು ಕೂಡ ಇಷ್ಟ ಮಾತಾಡೋದ್ರಾಗ ಬ್ರಿಟಿಷರ ಸೈನ್ಯ ಬಂದು ಆತನ ಸುತ್ತುವರಿದಾಗ ನಾಲ್ವಡಿ ವೆಂಕಟ ನಾಯಕನ ಆತನ ಬಂಧಿಸಿ ಏನ್ ಮಾಡ್ತಾರ ಅಂದ್ರೆ ಅಲ್ಲಿಂದ ತಗೊಂಡು ಹೋಗ್ತಾರ ಹೈದರಾಬಾದ್ ಜೈಲು ಸಿಕಂದ್ರಾಬಾದ್ ಜೈಲಿಗೆ ತಗೊಂಡು ಹೋಗ್ತಾರೆ. ತಗೊಂಡು ಹೋದಾಗ ಈ ಸುದ್ದಿ ಸುರಪುರದಲ್ಲಿ ಹರಡಿಬಿಡ್ತಾರೆ. ಹರಡಿದಾಗ ಸಣ್ಣ ಪುಟ್ಟ ಸೈನಿಕರು ಯುದ್ಧ ಮಾಡ್ತಾ ಇರ್ತಾರ, ಇಲ್ಲ ನಾಲ್ವಡಿ ವೆಂಕಟ ನಾಯಕ ಬಂಧಿಸಿದ್ದಾರೆ ಅಂತ ಸುದ್ದಿ ಕೇಳಿದಾಗ ಆಗ ಏನಾಗಿತ್ತು ಅಂದ್ರೆ ಸುರಪುರದಲ್ಲಿ ಎಲ್ಲರೂ ನಿರಾಶರಾದಾಗ ಅಳಗಳಿರ್ತಕ್ಕಂಥ ಸೈನ್ಯ ಕೂಡ ಓಡಿ ಹೋಗಿರ್ತದ. ಆಗ ಬ್ರಿಟಿಷರ್ ಏನ್ ಮಾಡ್ತಾರ, ಸುರಪುರದಲ್ಲಿರ್ತಕ್ಕಂಥ ಸಂಸ್ಥಾನ ಅರಮನೆ ಎಲ್ಲ ಕೊಳ್ಳೆ ಹೊಡಿತಾರ. ಅಲ್ಲಿರ್ತಕ್ಕಂಥ ಸಿರಿ ಸಂಪತ್ತು ವಜ್ರ ವೈಡೂರ್ಯ ರಾಜಮುದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಧನ ಕನಕ ಎಲ್ಲವೂ ತಗೊಂಡು ಹೋಗಿ ಏನ್ ಮಾಡ್ತಾರ, ಬ್ರಿಟಿಷರು ತಮ್ಮ ಆಡಳಿತ ವ್ಯಾಪ್ತಿಗೆ ಒಳಪಡಿಸಿಕೊಳ್ತಾರೆ. ಸುರಪುರ ತಮ್ಮ ಆಡಳಿತ ವ್ಯಾಪ್ತಿಗೆ ಒಳಪಡಿಸಿಕೊಂಡಾಗ ಮುಂದೆ ಏನಾಗ್ತಂತಂದ್ರೆ ಆತನ ಬಂಧಿಸಿದ ನಂತರ ಮತ್ತ ಆತನ ತಾಯಿ ರಾಣಿ ಈಶ್ವರಮ್ಮ ಅಷ್ಟೊತ್ತಿಗೆ ಆಕೆ ಕೂಡ ಮರಣ ಹೊಂದಿರ್ತಾಳ. ಆಕೆ ಕೂಡ ಏನಾಗ್ತಂತಂದ್ರೆ ಇಲ್ಲೇ ಲಿಂಗಸೂರು ಹತ್ತಿರ ಬಂದು ನಾನು ನನ್ನ ಮಗ ರಾಜ್ಯಭಾರ ಆಗೋದನ್ನು ನೋಡ್ಬೇಕಂತಕ್ಕಂಥ ಸಂಕಲ್ಪ ಹೊಂದಿರ್ತಾರ, ಆದ್ರೂ ನೋಡಕ್ ಆಗಂಗಿಲ್ಲ. ಆಕೆ ಕೂಡ ಮರಣ ಹೊಂದ್ತಾಳ. ಈ ಕಡೆ ರಾಣಿ ರಂಗಮ್ಮ ಇರ್ತಾಳ, ರಾಣಿ ರಂಗಮ್ಮ ಕೂಡ ಬಂಧಿಸಿ ರಾಣಿ ರಂಗಮ್ಮ ಜೊತೆ ಮತ್ತು ನಾಲ್ವಡಿ ವೆಂಕಟ ನಾಯಕ ಇಬ್ಬರನ್ನು ಬಂಧಿಸಿ ಏನೈತೆ ಅಂದ್ರೆ ಸುಮಾರು 16 ಎಷ್ಟು ವರ್ಷ ಜೀವಾವಧಿ ಶಿಕ್ಷೆ ಅಲ್ಲಿ ಘೋಷಣೆ ಮಾಡ್ತಾರ. ಘೋಷಣೆ ಮಾಡಿ ಆದಾಗ ಮೆಡಸ್ ಟೇಲರ್ ನಾಲ್ವಡಿ ವೆಂಕಟ ನಾಯಕನ ಆತ ಬಾಲ್ಯದಿಂದ ಬೆಳೆದಿರ್ತಕ್ಕಂಥ ಆತನ ರೀತಿ ರಿವಾಜು ಆತನಿಗಿಂತ ನಯ ವಿನಯ ಎಲ್ಲ ನೋಡಿ ಬ್ರಿಟಿಷರಿಗೆ ಮನವಿ ಮಾಡಿಕೊಳ್ತಾನೆ ಮೆಡಸ್ ಟೇಲರ್. ಇಲ್ಲ ನಾಲ್ವಡಿ ವೆಂಕಟ ನಾಯಕ ಒಳ್ಳೆ ಮನುಷ್ಯ, ನೀವು ಆತನ ಜೀವಾವಧಿ ಶಿಕ್ಷೆಯನ್ನು ಕಡಿಮೆಗೊಳಿಸಬೇಕು, ಆತನ 4 ವರ್ಷ ಅಷ್ಟೇ ಶಿಕ್ಷೆ ವಿಧಿಸಿ ಆತನ ಬಿಡುಗಡೆಗೊಳಿಸಬೇಕಂತ ವಿನಂತಿ ಮಾಡ್ತಾನೆ ಮೆಡಸ್ ಟೇಲರ್ ಹೇಳಿರ್ತಕ್ಕಂಥ ಮಾತನ್ನು ಕೇಳಿ ಆಗ ಆತನ 4 ವರ್ಷ ಜೀವಾವಧಿ ಶಿಕ್ಷೆಯನ್ನು ನಿಗದಿ ಮಾಡ್ತಾರೆ. ನಿಗದಿ ಮಾಡಿದ ನಂತರ ಸಿಕಂದ್ರಾಬಾದ್ ಜೈಲಿನಿಂದ ಮತ್ತೆ ಬೇರೆ ಕಡೆ ವರ್ಗಾವಣೆ ಮಾಡಬೇಕಂತ ಅಂತಕ್ಕಂಥದ್ದು ವಿಚಾರ ಇರ್ತದ. ಆಗ ಸಿಕಂದ್ರಾಬಾದ್ ಜೈಲಿನಿಂದ ಆತನ ಕರ್ಕೊಂಡು ಹೋಗಾಡ ಹುಷೇನ್ ನಗರ ಅಂತ ಹೋಗ್ತಾರೆ. ಹೈದರಾಬಾದ್ ಹತ್ತಿರ ಹುಷೇನ್ ನಗರ ಹೋಗ್ಬೇಕಂತ ಸಂದರ್ಭದಾಗ ಮಧ್ಯದಲ್ಲಿ ಅಂಬರ್ಪೇಟೆ ಅಂತ ಬರ್ತದೆ. ಅಂಬರ್ಪೇಟೆಯಲ್ಲಿ ಆತನ ರಾತ್ರಿ ಆಗ್ತದ, ಅಲ್ಲೇ ಬಿಡಾರ ಹೊಡೆದು ಅಲ್ಲೇ ಉಳಿಸ್ತಾರೆ. ಆ ಅಂಬರ್ಪೇಟೆ ಕಾಡಿನೊಳಗ ಅಲ್ಲಿ ಬಿಡಾರ ಹೊಡೆದು ಅಲ್ಲೇ ಇರುವಾಳದಾಗ ಏನಂತಂದ್ರ ನಾಲ್ವಡಿ ವೆಂಕಟ ನಾಯಕ ತಪ್ಪಿಸ್ಕೊಳ್ತಾನಂತ ಆತನ ಬಲವಾಗಿರ್ತಕ್ಕಂಥ ದೊಡ್ಡ ಒಂದು ಮರಕ ಸರಪಳಿಯಿಂದ ಕಟ್ಟಿ ಅಲ್ಲೇ ಒಂದು ನದಿ ಹರಿತಾ ಇರ್ತದೆ. ಆ ನದಿ ಹತ್ತಿರ ಒಬ್ಬ ಬ್ರಿಟಿಷ್ ಅಧಿಕಾರಿ ಹೋಗಿ ಅಲ್ಲಿ ನದಿಯೊಳಗೆ ನೀರು ಕುಡಿದು ಜಳಕ ಮಾಡಿ ಬರ್ಬೇಕಂತ ಸಂದರ್ಭದಾಗ ಆಗ ಅಲ್ಲಿ ಒಂದು ಹುಲಿ ಬಂದು ಆ ಬ್ರಿಟಿಷ ಸೈನ್ಯದ ಮೇಲೆ ಆ ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಆಕ್ರಮಣ ಮಾಡೋದನ್ನು ನೋಡಿ ನಾಲ್ವಡಿ ವೆಂಕಟ ನಾಯಕ ಸುಮ್ಮನೆ ಇರಲಿಲ್ಲ. ಬ್ರಿಟಿಷ್ ಅಧಿಕಾರಿ ಸಾಯ್ತಾರ, ಆ ಹುಲಿಯನ್ನು ಹೇಗಾದ್ರೂ ಮಾಡಿ ತೆರಿಬೇಕಂತ ತನ್ನ ಕಟ್ಟಿರ್ತಕ್ಕಂಥ ಸರಪಳಿಯನ್ನು ಕಿತ್ತು ಹೋಗುದು. ಆಗ ಓಡೋಡಿ ಬಂದು ಆ ಹುಲಿಯನ್ನು ಏನ್ ಮಾಡ್ತಾರೆ ಅಂದ್ರ ಹಿಂದಕ್ಕೆ ಓಡಿಸ್ತಾರೆ. ಅದ್ರ ಹುಲಿ ಜೊತೆಗೆ ಸೆಣಸಾಟ ಮಾಡಿ ಆ ಹುಲಿಯನ್ನು ಸೋಲಿಸಿ ಹಿಮ್ಮಡಿಸಿದಾಗ ಆಗ ನಾಲ್ವಡಿ ವೆಂಕಟ ನಾಯಕ ಚಿಂತನೆ ಬರ್ತದ, ನಾನು ಹೇಗಾದ್ರೂ ಮಾಡಿ ಸುರಪುರವನ್ನು ಉಳಿಸಿಕೊಳ್ಬೇಕು, ಅತಿಕ್ರಮಣ ಮಾಡಿರ್ತಕ್ಕಂಥ ಬ್ರಿಟಿಷರನ್ನು ಸುರಪುರದಿಂದ ಓಡಿಸಬೇಕು, ನಮ್ಮ ಸಂಸ್ಥಾನ ಪುನಃ ಉಳಿಸಿಕೊಳ್ಬೇಕಂತಕ್ಕಂಥ ಒಂದು ಆಶಯ ಹೊಂದಿರ್ತಾರೆ ನಾಲ್ವಡಿ ವೆಂಕಟ ನಾಯಕ. ಆಗ ಏನ್ ಮಾಡ್ತಾನ ಅಂತಂದ್ರೆ ಹೇಗಾದ್ರೂ ಮಾಡಿ ಸುರಪುರಕ್ಕೆ ಹೋಗ್ಬೇಕಂತ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನ. ಆಗ ಅಲ್ಲಿಂದ ಆ ಬ್ರಿಟಿಷರ ಕಣ್ಣು ತಪ್ಪಿಸಿ ನಾನು ಹೋಗ್ಬೇಕನ್ನೋ ಸಂದರ್ಭದಾಗ ಏನಾಗ್ತಂತಂದ್ರೆ ಅವಾಗ ಫೆಬ್ರವರಿ 14, 1858 ಆ ಸಮಯದಲ್ಲಿ ಏನಾಗ್ತಂದ್ರೆ ಸುಮಾರು ತುರಂಗಿ ಅಂದ್ರೆ ಬಂದೂಕಿನ ಶಬ್ದ ಕೇಳುತ್ತ ಬಿಡಾರದಲ್ಲಿ. ಬಂದೂಕಿನ ಶಬ್ದ ಕೇಳಿದಾಗ ನಾಲ್ವಡಿ ವೆಂಕಟ ನಾಯಕ ಅಲ್ಲಿಂದ ಹೋಗ್ಬೇಕಂತ ಆಸಕ್ತಿ ವ್ಯಕ್ತಪಡಿಸಿ ಮುಂದಕ್ಕೆ ಬರಾದಾಗ ಆದ್ರ ಜನ್ನಿಗೆ ಏನಾಗ್ತಂದ್ರೆ ಬಂದೂಕಿನಿಂದ ಫೈರ್ ಮಾಡಿದಾಗ ಆತ ಏನಾಗ್ತಂದ್ರೆ 3-4 ಹುಲ್ಲುಗಳು ಮೈಯಲ್ಲಿ ಹುಟ್ಟಿದ್ದರಿಂದ ಆತ ಅಂಬರ್ಪೇಟೆಯಿಂದ ಸ್ವಲ್ಪ ಮುಂದಕ್ಕೆ ಬಂದು ಅದೇನ್ ಮಾಡ್ತಾನಂದ್ರೆ ಅಲ್ಲೇ ಮರಣ ಹೋಗ್ತಾನೆ. ಬ್ರಿಟಿಷರ್ ಏನಂತೆ ಮೋಸದಿಂದ ನಾಲ್ವಡಿ ವೆಂಕಟ ನಾಯಕನನ್ನು ಸೆರೆ ಹಿಡಿದು
14 ಫೆಬ್ರವರಿ 2058 ಆತನ ಏನು ಮಾಡಿದಾರೆ ಅಂದರೆ ಸಾಯಿಸಿಬಿಡ್ತಾರ. ಆಗ ಈ ಸುದ್ದಿ ಸುರಪುರಕ್ಕೆ ಮುಟ್ಟಿದ್ಯಪ್ಪ ಅಂದ್ರೆ ಇಡೀ ಸುರಪುರ ಸುತ್ತಮುತ್ತಿರ್ತಕ್ಕಂಥ ಸಂಸ್ಥಾನದ ಅರಸರು ಮತ್ತು ಸುರಪುರ ನಾಗರಿಕರು ಎಲ್ಲರೂ ಸಿಟ್ಟಿಗೆ ನಮ್ಮ ಮೇಲೆ ಯುದ್ಧಕ್ಕೆ ಸಾಕ್ತಾರ, ಅಲ್ಲಿರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿಗಳನ್ನು ಕೊಲ್ಲಬಹುದು ಅಂತ ವಿಚಾರ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲ ನಾಲ್ವಡಿ ವೆಂಕಟನಾಯಕನೇ ಆತ್ಮಹತ್ಯೆ ಮಾಡಿಕೊಂಡನ ಅಂತ ಸುದ್ದಿ ಹಬ್ಬಿಸಿಬಿಡ್ತಾರೆ. ಸುದ್ದಿ ಹಬ್ಬಿಸಿದಾಗ ಆ ಸುದ್ದಿ ಸುರಪುರಕ್ಕೆ ಮುಟ್ತದ, ಇಲ್ಲ ನಾಲ್ವಡಿ ವೆಂಕಟನಾಯಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ, ನಾನೇ ಬ್ರಿಟಿಷರ್ ಕೈ ಸಾಯ್ಬಾರ್ದು, ನಾನೇ ಸಾಯ್ಬೇಕಂತ ಅಂದ್ಕೇಸಿ ಆತ ಬಂಧುತ್ವ ತೆಗೆದುಕೊಂಡು ಬಂದೂಕು ಹಾರಿಸಿಕೊಂಡು ಸತ್ತು ಹೋಗಿದ್ದಾನೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಸುದ್ದಿ ಹಬ್ಬಿಸ್ತಾರೆ. ಈ ಕಡೆ ಈ ರೀತಿ ಆದಾಗ ಮುಂದೆ ಸುರಪುರ ಸಂಸ್ಥಾನ ಅನಾಥ ಆಗಿರ್ತದ. ಅನಾಥ ಆದಾಗ ಅಲ್ಲಿ ಬ್ರಿಟಿಷ್ ಅಧಿಕಾರಿಗಳು ತಮ್ಮ ಆಧಿಪತ್ಯವನ್ನು ಸಹ ಸ್ಥಾಪಿಸ್ತಾರ. ಆಗ ಸುತ್ತಮುತ್ತಿರ್ತಕ್ಕಂಥ ಸಂಸ್ಥಾನಿಕರು ಮತ್ತು ಅಲ್ಲಿರ್ತಕ್ಕಂಥ ವತನದಾರರು, ಅಲ್ಲಿರ್ತಕ್ಕಂಥ ವಾರಸುದಾರರು ಎಲ್ಲರೂ ಕೂಡಿ ಇಲ್ಲ ನಾಲ್ವಡಿ ವೆಂಕಟನಾಯಕ ಸಂಸ್ಥಾನ ಯಾವತ್ತೂ ಅದು ಉಳಿಬೇಕು, ಸುರಪುರ ಸಂಸ್ಥಾನ ಉಳಿಬೇಕು, ಹಾಗೆ ಮುಂದುವರಿಬೇಕಂತ. ಆ ನಾಲ್ವಡಿ ವೆಂಕಟನಾಯಕ ಮಕ್ಕಳಿರಂಗಿಲ್ಲ, ಮಕ್ಕಳು ಇಲ್ಲದೆ ಇರೋದ್ರಿಂದ ಅವರ ಸಂಬಂಧಿಕರಲ್ಲಿ ಒಬ್ಬರನ್ನು ತೆಗೆದುಕೊಂಡು ಬಂದು ಆ ಸುರಪುರ ಸಂಸ್ಥಾನ ಪಟ್ಟ ಕಟ್ತಾರೆ. ಪಟ್ಟ ಕಟ್ಟಿ ಆತ ರಾಜ ಕೃಷ್ಣಪ್ಪ ನಾಯಕ್ ಅಂತ ಹೆಸರಿಟ್ಟು ಆ ಮತ್ತೆ ಸಂಸ್ಥಾನವನ್ನು ಮತ್ತೆ ಮುಂದುವರಿಸೋದಾಗ 1858 ದಂಗೆ ಇದೆಯಲ್ಲ, ಆ ದಂಗೆಯಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಸಂಸ್ಥಾನ ಒಟ್ಟುಗೂಡ್ತಕ್ಕಂಥ ಕೆಲಸಗಳನ್ನು ನಾಲ್ವಡಿ ವೆಂಕಟನಾಯಕ 1853ರಿಂದ 1858ರವರೆಗೆ 5 ವರ್ಷ ನಿಜವಾಗಿ ಆತ ರಾಜ್ಯಭಾರ ಮಾಡಿ. ಆ 5 ವರ್ಷದೊಳಗೆ ಎಲ್ಲೆಲ್ಲಿ ನಮ್ಮ ಸಂಸ್ಥಾನಗಳಿದ್ದಾವೆ, ಆ ಹುಲಿ ಹೈದರ್ ಇರ್ಬೋದು, ಮುರುಗಲ್ ಇರ್ಬೋದು, ಧಾರವಾಡ ಇರ್ಬೋದು, ಕಲ್ಗಡಿ ಇರ್ಬೋದು, ಆಮೇಲೆ ಆ ಭಾಗದಲ್ಲಿರ್ತಕ್ಕಂಥ ಹೈದರಾಬಾದ್ ಇರ್ಬೋದು, ಮತ್ತು ಗುಲ್ಬರ್ಗ ಕೋಟೆ ಇರ್ಬೋದು, ಹಾಗೆ ಯಾದಗಿರಿ ಕೋಟೆಯಲ್ಲಿ ಇರ್ತಕ್ಕಂಥ ಸಂಸ್ಥಾನಗಳು ಇರ್ಬೋದು, ಎಲ್ಲ ಸಂಸ್ಥಾನ ಅರಸರನ್ನು ಒಂದುಗೂಡಿಸಿ ಎಲ್ಲರೂ ಕೂಡಿಸಿಕೊಂಡು ಇಡೀ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯರ ಸಂಪರ್ಕ ಮಾಡಿರ್ತಾರೆ. 5 ವರ್ಷಗಳ ಒಳಗಡೆ ಎಲ್ಲ ಸಂಪರ್ಕ ಮಾಡಿ ಬ್ರಿಟಿಷರನ್ನು ಹೇಗಾದ್ರೂ ಮಾಡಿ ಭಾರತ ದೇಶದಿಂದ ಓಡಿಸ್ಬೇಕಂತಕ್ಕಂಥ ಸಂಕಲ್ಪ ಇರ್ತದೆ. ಅಂತ ಮಹಾನ್ ಸೇನಾನಿ ನಾಲ್ವಡಿ ವೆಂಕಟನಾಯಕರ ಚರಿತ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಚರಿತ್ರೆ. ಇನ್ನೂವರೆಗೆ ಸುರಪುರದಲ್ಲಿ ಕೋಟೆ ಇದೆ, ವಾಗಣಿಗೇರಿ ಕೋಟೆ ಇದೆ, ಪ್ರಥಮವಾಗಿ ಸ್ಥಾಪನೆ ಮಾಡಿದ್ದು. ಅನಂತರ ಅದನ್ನು ಸ್ಥಳಾಂತರ ಮಾಡಿ ಸುರಪುರದಲ್ಲಿ ಕೋಟೆಯನ್ನು ಕಟ್ತಾರ, ಅಲ್ಲಿ ಸುರಪುರ ರಾಜಧಾನಿಯಾಗಿ ಮಾಡಿಕೊಳ್ತಾರ. ಸುರಪುರದಲ್ಲಿ ಇನ್ನೂವರೆಗೆ ಕೋಟೆ ಇದೆ, 7 ಅಂಶ ಭಾಗಗಳು ಇನ್ನೂವರೆಗಿದೆ. ಅರಮನೆ ಕೂಡ ಇನ್ನೂವರೆಗೆ ನೋಡ್ಬೋದು, ಸುರಪುರ ಸಂಸ್ಥಾನದ ಅರಮನೆ, ಅಲ್ಲಿ ಸುರಪುರ ಸಂಸ್ಥಾನ ಅರಮನೆ ಇದೆ. ಮತ್ತು ಅವರು ವತನದಾರರಿದ್ದಾರೆ, ಅವರು ವಂಶ